ನಮಸ್ತೆ ಎಲ್ಲರಿಗೂ. ಇನ್ನಿವತ್ತು ಮನೆಯಲ್ಲಿ ಈಸಿಯಾಗಿ ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಇಡಿಯಷ್ಟು ಹುಣಸೆ ಹಣ್ಣ ನೀರಲ್ಲಿ ನೆನೆ ಹಾಕಿ 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, 1/2 ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, 4 ಸ್ಪೂನ್ ಆಗುವಷ್ಟು ಸಾಂಬಾರ್ ಬೀಜ, 2 ಸ್ಪೂನ್ ಉರಿಗಡ್ಲೆ ಅಂಡ್ ಸ್ವಲ್ಪ ಬಿಳಿ ಎಳ್ಳು. ಇದಿಷ್ಟನ್ನು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಸೈಡ್ ಅಲ್ಲಿ ಎತ್ತಿಡ್ಬೇಕು. ನಂತರ ಅದೇ ಬಾಣಲಿಯಲ್ಲಿ ಒಂದು 20 ಬ್ಯಾಡಗೆ ಮೆಣಸಿನಕಾಯಿ, ಒಂದು 5 ನಾರ್ಮಲ್ ಮೆಣಸಿನಕಾಯಿ ಬಿಸಿ ಆಗೋವರೆಗೂ ಫ್ರೈ ಮಾಡಿ ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ಬಾಣಲಿಗೆ ಅವಾಗ್ಲೇ ನೆನ್ಸಿಟ್ಟಿದ್ವಲ್ಲ ಹುಣಸೆ ಹಣ್ಣು, ಒಂದು 4 ಸ್ಪೂನು ಬೆಲ್ಲ ಅಂಡ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಗ್ರೈಂಡ್ ಮಾಡಿರುವಂತಹ ಪೌಡರ್ ಅಂಡ್ ಸ್ವಲ್ಪ ವಾಟರ್ ನ ಆಡ್ ಮಾಡಿ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡು ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ ಸ್ವಲ್ಪ ಎಳ್ಳನ್ನ ಫ್ರೈ ಮಾಡಿ ಹಾಕಿ ಇನ್ನೊಂದು ಬಾಣಲಿಯಲ್ಲಿ ಆಯಿಲ್ ನ ಬಿಸಿ ಮಾಡಕ್ಕಿಟ್ಟು ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಕಾದ್ಮೇಲೆ ಆವಾಗಲೇ ಮಿಕ್ಸ್ ಮಾಡಿರುವಂಥ ಮಸಾಲೆಗೆ ಆಯಿಲ್ನ ಹಾಕಿದ್ರೆ ಆಯಿತು. ಸೂಪರ್ ಆಗಿರೋ ಪುಳಿಯೋಗರೆ ಪೌಡರ್ ರೆಡಿ ಆಗುತ್ತೆ. ಇದನ್ನ ನೀವು ಆಲ್ಮೋಸ್ಟ್ 1 ಮಂತ್ ವರ್ಗ ಸ್ಟೋರ್ ಮಾಡ್ಬೋದು. ತುಂಬಾನೇ ಕ್ವಿಕ್ ಆಗಿ ಅಂಡ್ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.